ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಈಗ ರಿಟ್ ಪಿಟಿಷನ್ ಅನ್ನು ಹೈಕೋರ್ಟ್ನಲ್ಲಿ ಹಾಕಿದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಈಗ ಸಿದ್ದರಾಮಯ್ಯ ಪರ ವಕೀಲರು ಸಲ್ಲಿಸಿದ್ದಾರೆ. ಹಿರಿಯ ವಕೀಲರಾಗಿರುವಂತಹ ರವಿವರ್ಮ ಕುಮಾರ್ ಅವರು ಸಿದ್ದರಾಮಯ್ಯ ಪರವಾಗಿ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದಾರೆ. ರಾಜ್ಯಪಾಲರ ಅನುಮತಿಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇದರಲ್ಲಿ ಕರ್ನಾಟಕ ಸರ್ಕಾರ ಹಾಗೆ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿ ಜೊತೆಗೆ ದೂರುದಾರರಾಗಿರುವಂತಹ ಟಿಜೆ ಅಬ್ರಹಾಂ ಅವರ ಹೆಸರನ್ನು ಉಲ್ಲೇಖಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ರಾಜ್ಯಪಾಲರು ಕಾನೂನಿನ ಪ್ರಕ್ರಿಯೆಯನ್ನ ಸರಿಯಾಗಿ ಪಾಲಿಸಿಲ್ಲ, ಅನುಮತಿ ನೀಡುವ ಮುನ್ನ ಕಾನೂನು ಪ್ರಕ್ರಿಯೆಯನ್ನ ಪಾಲಿಸಿಲ್ಲ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಏನಿರುತ್ತಲ್ಲ SOP, ಸೊ ಅದರ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಬಹುಮುಖ್ಯವಾದಂತಹ ಒಂದು ಅಂಶ. ಸಚಿವ ಸಂಪುಟದ ಶಿಫಾರಸಿಗೆ ವಿರುದ್ಧವಾಗಿ ಅವರು ನಡೆದುಕೊಂಡಿದ್ದಾರೆ. ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು, ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿತ್ತು ಕ್ಯಾಬಿನೆಟ್ನಲ್ಲಿ. ಬಟ್ ಅದನ್ನು ರಾಜ್ಯಪಾಲರಿಗೆ ಕಳುಹಿಸಿದ್ರು ಕೂಡ, ಜೊತೆಗೆ ಅವರು ಕೊಟ್ಟಂಥ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ರೂ ಸಹ ಅದನ್ನು ಕೂಲಂಕಷವಾಗಿ ಅವರು ಪರಿಗಣಿಸಬೇಕಿತ್ತು, ವಿಚಾರಣೆಯನ್ನು ಮಾಡಬೇಕಿತ್ತು. ಇದರಲ್ಲಿ ನಿಜಕ್ಕೂ ಹುರುಳಿದೆ ಅನ್ನುವಂಥದ್ದು ಗೊತ್ತಾಗೋದಕ್ಕೆ ಬಹಳ ಸಮಯಾವಕಾಶವನ್ನು ತಗೋಬೋದಿತ್ತು. ಬಟ್ ತರಾತುರಿಯಲ್ಲಿ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಇದೆಲ್ಲೋ ಒಂದು ಕಡೆ ದುರುದ್ದೇಶಪೂರಿತವಾಗಿದೆ. ಬಿಜೆಪಿಯ ಹೈಕಮಾಂಡ್ನ ಸೂಚನೆ ಮೇರೆಗೆ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ತಮ್ಮ ಒಂದು ಆರೋಪಗಳಲ್ಲಿ ತಿಳಿಸಿದ್ದಾರೆ ಸಿಎಂ. ಹಾಗೆ ಸಂವಿಧಾನದ 163ನೇ ವಿಧಿಯಂತೆ ಶಿಫಾರಸನ್ನು ಪಾಲಿಸಬೇಕಾಗಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಮುನ್ನ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು, ಅದು ಕೂಡ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ಅವರು ವಾದವನ್ನ ಮಂಡಿಸ್ತಾರೆ. ರಿಟ್ ಅರ್ಜಿಯನ್ನು ಅವರೇ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡಿದ ಆದೇಶವನ್ನ ಪ್ರಶ್ನಿಸಲಾಗಿದೆ. ಈ ಬಗ್ಗೆ ತುರ್ತು ವಿಚಾರಣೆಯ ಅಗತ್ಯವಿದೆ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ ರವಿವರ್ಮ ಕುಮಾರ್ ಅವರು. ಕೇವಿಯಟ್ ಸಲ್ಲಿಸಿದವರಿಗೆ ಮಾಹಿತಿಯನ್ನ ನೀಡಲಾಗಿದೆ, ಅದ್ರ ಬಗ್ಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ರಾಜ್ಯಪಾಲರ ಕಚೇರಿಗೂ ಕೂಡ ಅರ್ಜಿಯ ಪ್ರತಿಯನ್ನ ನಾವು ಸಲ್ಲಿಸಿದ್ದೀವಿ ಅಂತ ಹೇಳಿ ರವಿವರ್ಮ ಕುಮಾರ್ ಅವರು ಹೇಳಿದ್ದಾರೆ. ವಾದವನ್ನು ಮಂಡಿಸಿದ್ದಾರೆ. ಹೈಕೋರ್ಟ್ಗೆ ಸಿಎಂ ಪರ ವಕೀಲ ರವಿವರ್ಮ ಕುಮಾರ್ ಮನವಿಯನ್ನ ಕೂಡ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಮಧ್ಯಾಹ್ನ 2:30ಕ್ಕೆ ಈಗ ವಿಚಾರಣೆ ನಿಗದಿಯಾಗಿದೆ. ಸೊ ಹಾಗಾಗಿ ಇವತ್ತೇ ವಿಚಾರಣೆಗೆ ಕೈಗೆತ್ತಿಕೊಳ್ತಾರೆ. ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡರ್ ಪೀಠದಲ್ಲಿ ವಿಚಾರಣೆ ಬರುತ್ತೆ. ಸಿಎಂ ಪರ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ. ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡರ್ ಅವರ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಸೊ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ನೆಕ್ಸ್ಟ್ ಈಗ ಯಾರನ್ನ ಪಾರ್ಟಿ ಮಾಡಿದರೋ ಅವರಿಗೆ ನೋಟಿಸನ್ನು ಕೊಡುವಂಥ ಒಂದು ಕೆಲಸ ಆಗುತ್ತಾ, ಅಥವಾ ಹೇಗೆ ಇದನ್ನು ವಿಚಾರಣೆಗೆ ತೆಗೆದುಕೊಳ್ಳಬಹುದು, ಮುಂದಿನ ಹಂತದಲ್ಲಿ ನಾವು ವಿಚಾರಣೆಯನ್ನು ಮುಂದುವರ್ಸೋಣ ಅನ್ನುವಂಥದ್ದು, ಅಲ್ಲಿವರೆಗೂ ಏನಾದರೂ ಸ್ಟೇ ಏನಾದರೂ ಬರುತ್ತಾ ರಾಜ್ಯಪಾಲರು ಕೊಟ್ಟಿರುವಂಥ ಒಂದು ಪ್ರಾಸಿಕ್ಯೂಷನ್ ಅನುಮತಿಗೆ, ಇದೆಲ್ಲವೂ ಕೂಡ ಕೋರ್ಟ್ ಪ್ರೊಸೀಜರ್ ನೆಕ್ಸ್ಟ್ ಗೊತ್ತಾಗುತ್ತೆ. 2:15 ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾನೂನು ಹೋರಾಟಕ್ಕೆ ಇವತ್ತು ಆರಂಭ ಮಾಡಿದ್ದಾರೆ. ಇವತ್ತಿನಿಂದ ನಮ್ಮ ಜೊತೆಗೆ ನಾವು ಪ್ರತಿನಿಧಿ ರಮೇಶ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ರಮೇಶ್, ಈಗ ವಾಟ್ ನೆಕ್ಸ್ಟ್? ಈಗ 2:15ಗೆ ಇರುವಂತಹ ಒಂದು ವಿಚಾರಣೆ, ಸೊ ಅಂದ್ರೆ ಇವತ್ತೇನೆ ನೋಟಿಸ್ ಕೊಡುವಂಥದ್ದು ಅಥವಾ ಏನಾದರೂ ಸ್ಟೇಗೂ ಏನಾದರೂ ಚಾನ್ಸಸ್ ಇದೆಯಾ? ಏನಾಗಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ರಮೇಶ್? ಈಗ ರೆಹಮಾನ್, ಈಗ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಇದರಲ್ಲಿ ಈ ಕೇಸನ್ನೇ ರದ್ದುಪಡಿಸಬೇಕಂದ್ರೆ ರಾಜ್ಯಪಾಲರು ಏನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಪೂರ್ವಾನುಮತಿ ಕೊಟ್ಟಿದ್ದಾರೆ, ಇದನ್ನು ರದ್ದುಪಡಿಸಬೇಕು ಮತ್ತು ಇಂಟ್ರೀಮ್ ಆರ್ಡರ್ ಆಗಿ ಇದನ್ನು ತಡೆಯಾಜ್ಞೆ ಕೊಡಬೇಕು. ಯಾಕಂದರೆ ಕೋರ್ಟ್ ಇದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿ ಒಂದು ಡೀಟೇಲ್ಡ್ ಆರ್ಡರ್ ಮಾಡೋದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಜೊತೆಗೆ ಆದೇಶ ಮಾಡೋದಕ್ಕೆ ಮುಂಚೆ ಪ್ರತಿವಾದಿಗಳನ್ನು ಕೂಡ ಹಿಯರ್ ಮಾಡಬೇಕಾಗುತ್ತೆ. ಹೀಗಾಗಿ ಇದೆಲ್ಲ ಮಾಡೋದಕ್ಕೆ ಕಾಲಾವಕಾಶ ಬೇಕಾಗಿರೋದ್ರಿಂದ ಅಲ್ಲಿವರೆಗೂ ಕೂಡ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಬೇಕು. ರಾಜ್ಯಪಾಲರ ಒಂದು ಸ್ಯಾಂಕ್ಷನ್ ಏನಿದೆ, ಅನುಮತಿ ಏನಿದೆ ಪ್ರಾಸಿಕ್ಯೂಷನ್ಗೆ, ಅದಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತ ಹೇಳಿ ಕೋರಿದ್ದಾರೆ. ಇದಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ರಿಟ್ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ರಿಟ್ ಅರ್ಜಿಯ ಪ್ರತಿ ಕೂಡ ಟಿವಿನಲ್ಲಿ ಲಭ್ಯ ಇದೆ. ಇದರಲ್ಲಿ ಅವ್ರು ಕೊಡ್ತಿರೋ ಕಾರಣ ಏನಂತಂದ್ರೆ, ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಮುಂಚೆ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ, ಅವರು ತಮ್ಮ ವಿವೇಚನೆಯನ್ನು ಬಳಸಿಲ್ಲ. ಸಂವಿಧಾನದ 163 ಅಡಿಯಲ್ಲಿ ಸಚಿವ ಸಂಪುಟದ ಒಂದು ಸಲಹೆಗಳನ್ನು ರಾಜ್ಯಪಾಲರು ಸ್ವೀಕರಿಸಬೇಕು. ಆದರೆ ಆ ಸಲಹೆಗಳನ್ನು ನೀಡಿದ್ರು ಕೂಡ, ಅಂದರೆ ಯಾವುದೇ ಶೋಕಾಸ್ ನೋಟಿಸನ್ನು ಹಿಂಪಡೆಯಿರಿ ಅಂತೇಳಿ ಸೂಚನೆಯನ್ನು ನೀಡಿದ್ರು ಕೂಡ ಅದನ್ನು ಅವರು ಪಾಲಿಸಿಲ್ಲ. ಜೊತೆಗೆ ಈ ತರಾತುರಿಯಲ್ಲಿ ಈ ಒಂದು ಆದೇಶವನ್ನು ಮಾಡಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಶ್ರೀರೂಪ ಪ್ರಕರಣದಲ್ಲಿ ನೀಡುವಂಥ ಒಂದು ಆದೇಶಕ್ಕೆ ಇದು ಉಲ್ಲಂಘನೆ ಆಗಿದೆ. ಯಾಕೆ ಅಂತಂದರೆ ಪೊಲೀಸ್ ಅಧಿಕಾರಿನೇ, ಅಂದರೆ 17A ಪ್ರಕಾರ ಪೊಲೀಸ್ ಅಧಿಕಾರಿ ಸ್ಯಾಂಕ್ಷನ್ ಕೋರಿದಂಥ ಸಂದರ್ಭದಲ್ಲಿ ಆಗ ಸಕ್ಷಮ ಪ್ರಾಧಿಕಾರ ಒಂದು ಏನು ಸ್ಯಾಂಕ್ಷನನ್ನು ಕೊಡ್ಬೋದು ಅಂತಿದೆ. ಆದರೆ ಇಲ್ಲಿ ಪೊಲೀಸ್ ಅಧಿಕಾರಿ ಯಾವುದೇ ಸ್ಯಾಂಕ್ಷನನ್ನು ಕೇಳ್ತಾ ಇಲ್ಲ. ಖಾಸಗಿ ದೂರುದಾರರು ಕೇಳಿರುವಂಥ ಒಂದು ಅನುಮತಿಗೆ, ಒಂದು ಮನವಿಗೆ ಇವರು ಸ್ಪಂದಿಸಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಮುಂಚೆ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿಲ್ಲ. ಸಿಎಂ ಡೀಟೇಲ್ ಆದಂಥ ವಿವರವನ್ನು ಕೊಟ್ಟಿದ್ರು, ಅದರ ಡೀಟೇಲ್ ಆದಂಥ ವಿವರವನ್ನು ಇವರು
ಪರಿಗಣಿಸಿಲ್ಲ. ಜೊತೆಗೆ ಏನು ಈಗ ತಮ್ಮ ಅಫಿಷಿಯಲ್ ಡ್ಯೂಟಿಗೆ ಅನುಸಾರವಾಗಿ ಒಂದು ಕ್ರಮವನ್ನು ಕೈಗೊಂಡಿದ್ರೆ ಆಗ ರಾಜ್ಯಪಾಲರು ಅನುಮತಿಯನ್ನು ಕೊಡಬಹುದಿತ್ತು. ಆದರೆ ಇಲ್ಲಿ ಸಿಎಂ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಮತ್ತು ಶಿಫಾರಸುಗಳನ್ನು ಕೂಡ ಮಾಡಿಲ್ಲ. ಅಂದರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳದೆ ಹೋದರೂ ಕೂಡ ಅವರನ್ನು ಪ್ರತಿವಾದಿಯನ್ನಾಗಿಸಿ ಅಥವಾ ಅವ್ರ ವಿರುದ್ಧ ಈ ರೀತಿ ಸ್ಯಾಂಕ್ಷನ್ ಕೊಡುವಂಥದ್ದು ಕಾನೂನು ಬಾಹಿರ. ಹೀಗಾಗಿ ರಾಜ್ಯಪಾಲರು ನಿಯಮ ಬಾಹಿರವಾಗಿ ಈ ರೀತಿ ಸ್ಯಾಂಕ್ಷನ್ ಅನ್ನು ಕೊಟ್ಟಿರೋದ್ರಿಂದ ಇದಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು. ಮತ್ತು ದೂರುದಾರ ಹಿನ್ನೆಲೆ ಕೂಡ ಸರಿ ಇಲ್ಲ ಅಂತೇಳಿ ದೂರುದಾರ ಅಂದರೆ ಅಬ್ರಹಾಂ ಹಿನ್ನೆಲೆಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಗಣಿಸಿ ಅಂದರೆ ಏನು ಈ ಒಂದು ಮಧ್ಯಂತರ ಆದೇಶವನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಇವತ್ತು ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ಅವರು ಇವತ್ತೇ ವಿಚಾರಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು. ಅದಕ್ಕೆ ತುರ್ತು ಕಾರಣಗಳನ್ನು ಕೂಡ ನೀಡಿದ್ರು. ಏನಂದರೆ ಈಗಾಗಲೇ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿರೋದ್ರಿಂದ ಜೊತೆಗೆ ಖಾಸಗಿ ದೂರಿನ ವಿಚಾರಣೆ ಕೂಡ ನಡೀತಾ ಇರೋದ್ರಿಂದ ಇವತ್ತೇ ತುರ್ತು ವಿಚಾರಣೆಗೆ ಒಂದು ಮನವಿ ಮಾಡಿದ್ರು. ಕೋರ್ಟ್ ಅದನ್ನು ಪರಿಗಣಿಸಿದೆ. ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡರ್ ಅವರ ಪೀಠದಲ್ಲಿ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನನೇ ಏನಾದರೂ ತಡೆಯಾಜ್ಞೆ ಸಿಕ್ಕಿದ್ರೆ ಅಂದರೆ ಸಿಎಂ ಅವರು ಏನು ಅರ್ಜಿಯನ್ನು ಸಲ್ಲಿಸಿದರೆ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಆಗ ದೊಡ್ಡ ರಿಲೀಫ್ ಸಿಎಂ ಅವರಿಗೆ ಸಿಕ್ಕಂತಾಗುತ್ತೆ. ಹೀಗಾಗಿ ಜೊತೆಗೆ ಕೋರ್ಟ್ ಕೇಳ್ತು ಅಂದರೆ ಇವತ್ತಿನ ವಿಚಾರಣೆ ನಡೆಸುವಂಥ ಅಗತ್ಯ ಏನಿದೆ ಅಂದಾಗ ವಕೀಲರು ಹೇಳಿದ್ರು. ಅಂದರೆ ರವಿವರ್ಮ ಕುಮಾರ್ ಅವರು ವಾದ ಮಾಡಿದ್ದೇನೆಂದರೆ ಈಗಾಗಲೇ ನಾವು ಕೆವಿಯೇಟರ್ ಅಂದರೆ ಕೆವಿಯೇಟ್ ಯಾರು ಹಾಕಿದ್ದಾರೆ ಅವ್ರಿಗೆ ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದ್ದೀವಿ. ನೋಟಿಸ್ ಅಂದರೆ ಈ ಕೇಸಿನ ಒಂದು ವಿವರವನ್ನು ಅವ್ರಿಗೆ ಈಗಾಗಲೇ ತಲುಪಿಸಿದ್ದೀವಿ. ಅದೇ ರೀತಿ ರಾಜ್ಯಪಾಲರ ಕಚೇರಿಗೂ ಕೂಡ ಈ ಪೆಟಿಷನನ್ನು ಕಾಪಿಯನ್ನು ಕೊಟ್ಟಿದ್ದೀವಿ. ಹೀಗಾಗಿ ಇಬ್ಬರಿಗೂ ಕೂಡ ಅಂದರೆ ಯಾರ್ಯಾರು ದೂರುದಾರರಿದ್ದಾರೆ ಜೊತೆಗೆ ಯಾರ್ಯಾರು ಕೆವಿಯೇಟರ್ಸ್ ಇದ್ದಾರೆ ಜೊತೆಗೆ ರಾಜ್ಯಪಾಲರ ಕಚೇರಿಗೂ ಕೂಡ ನಾವು ಒಂದು ಇವತ್ತಿನ ಒಂದು ಅರ್ಜಿಯ ಒಂದು ಪ್ರತಿಯನ್ನು ಕೊಟ್ಟಿರೋದ್ರಿಂದ ತುರ್ತು ವಿಚಾರಣೆಗೆ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ತುರ್ತು ವಿಚಾರಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಕೋರ್ಟ್ ಅದನ್ನು ಪರಿಗಣಿಸಿ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೈಗೆತ್ತಿಕೊಳ್ಳೋದಾಗಿ ಹೇಳಿದೆ. ಹೀಗಾಗಿ ಇವತ್ತು ಮಧ್ಯಾಹ್ನದ ಒಂದು ವಿಚಾರಣೆ ಏನಿದೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಬಹಳ ಕ್ರೂಷಿಯಲ್ ವಿಚಾರಣೆ ಅಂತೇಳಿ ಹೇಳ್ಬೋದು. ರಮೇಶ್, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ. ಸೊ ಒಟ್ಟಿನಲ್ಲಿ ಇವತ್ತು 2:30ರ ಒಂದು ವಿಚಾರಣೆ ಸಿಎಂ ಪಾಲಿಗೆ ಮಹತ್ವದ್ದಾಗಿರುತ್ತೆ. ಯಾಕಂದರೆ ಹೈಕೋರ್ಟ್ ಏನು ಅಬ್ಸರ್ವೇಷನ್ಸ್ ಮಾಡುತ್ತೆ, ಏನು ತೀರ್ಮಾನವನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ನೋಡಿ, ಇಲ್ಲಿ ಅವರು ತಮ್ಮ ರಿಟರ್ಜಿಯಲ್ಲಿ ಹಾಕಿರುವಂಥ ಒಂದು ವಿಚಾರಗಳು ಕೆಲವೊಂದಷ್ಟು ಆಕ್ಷೇಪಣೆಗಳನ್ನೇನು ಹಾಕಿದ್ದಾರೆ. ಅಂದರೆ ಯಾಕೆ ಇದನ್ನು ರದ್ದುಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕಿಂತ ಮುಂಚೆ ಯಾವುದೇ ದಾಖಲೆಗಳನ್ನು ಸರಿಯಾಗಿ ಇವರು ಪರಿಶೀಲನೆ ಮಾಡಿಲ್ಲ ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ಅಂಶ. ಜೊತೆಗೆ ರಾಜ್ಯಪಾಲರು ಕಾನೂನಿನ ಪ್ರಕ್ರಿಯೆಯನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ರಿಟರ್ಜಿಯಲ್ಲಿ ಸಲ್ಲಿಸಲಾಗಿದೆ. ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ರಿಟರ್ಜಿಯಲ್ಲಿ ಹೇಳ್ತಾ ಅದಕ್ಕೋಸ್ಕರ ಈ ಒಂದು ಅನುಮತಿ ಏನು ಕೊಟ್ಟಿದ್ದಾರಲ್ಲ ಅದನ್ನೇ ರದ್ದುಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರು ಮನವಿಯನ್ನು ಮಾಡಿದ್ದಾರೆ.